ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬಿಡುಗಡೆ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಮಾತ್ರ ಹಣ ಆದರೆ ಜಮಾ ಆಗ್ತಿದೆ. ಇವತ್ತು ಯಾರ್ಯಾರಿಗೆ ಹಣ ಜಮಾ ಆಗಿದೆ ಏನು ಅನ್ನುವಂತಹ ಒಂದು ಮಾಹಿತಿ ಆದರೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ 2000 ಪ್ಲಸ್ 2000 4000 ಹಣ ಬಂದಿಲ್ವಾ? ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ್ಟಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ವೇಟ್ ಮಾಡಿ ಮಾಡಿ ಸಾಕಾಗಿರುತ್ತೆ ಎಲ್ಲರಿಗೂ. ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಂದಿರಲಿಲ್ಲ. ಓಕೆನಾ? 2-3 ದಿನ ಹಿಂದೆನೆ ನಿಮ್ಗೂ ಗೊತ್ತಿದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಅವರು ಮೈಸೂರಿನಲ್ಲಿ ಭಾಷಣ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಏನಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಿದೀವಿ, ಇವತ್ತು ಮತ್ತೆ ನಾಳೆ 2 ದಿನ ಒಳಗಡೆ ಹಣ ಜಮಾ ಆಗ್ಬಿಡುತ್ತೆ ಅಂತ ಆದ್ರೆ ಹೇಳಿದ್ರು. ಆದ್ರೆ ಹಣ ಆದ್ರೆ ಜಮಾ ಆಗಿರ್ಲಿಲ್ಲ. ಯಾಕಂದ್ರೆ ಅವ್ರು ಹಣ ಜಮಾ ಆಗುತ್ತಂತ ಹೇಳಿದ್ರು. ಹಣ ಬಿಡುಗಡೆ ಆಗಿದೆ. ಡಿಬಿಟಿ ಮುಖಾಂತರ ಹಣ ಆದ್ರೆ ಪುಷ್ ಮಾಡಿರ್ತಾರೆ. ಸ್ವಲ್ಪ ಹಣ ಬರುವಂತದ್ದು 1-2 ದಿನ ಡಿಲೇ ಆಗೇ ಆಗುತ್ತೆ. ಓಕೆನಾ? 4000 ಹಣ ಆದ್ರೆ ಬರ್ತಿಲ್ಲ. ನೀವು 2000 ಪ್ಲಸ್ 2000 4000 ಹಣ ಬರುತ್ತಂತ ವೇಟ್ ಮಾಡ್ತಿದ್ರಲ್ಲ. ಈಗ ಬರ್ತಿರುವಂತಹ ಕಾಮೆಂಟ್ಸ್ ಪ್ರಕಾರ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಈಗ ನೀವು ಮಾಡ್ತಿರುವಂತಹ ಕಾಮೆಂಟ್ಸ್ ಪ್ರಕಾರ ಇಲ್ಲಿ ಏನಾಗ್ತಿದೆ ಅಂದ್ರೆ, ಬರ್ತಿರುವಂತದ್ದು ಹಣ ಬಂದ್ಬಿಟ್ಟು ಎಷ್ಟೆಷ್ಟು ಬರ್ತಿದೆ ಅಂದ್ರೆ 2,000 ಹಣ ಆದ್ರೆ ಬರ್ತಿದೆ. ಇಲ್ಲಿ 4,000 ಹಣ ಆದ್ರೆ ಬರ್ತಿಲ್ಲ. 2,000 ಹಣ ಆದ್ರೆ ಇಲ್ಲಿ ಫಲಾನುಭವಿಗಳ ಖಾತೆಗಾದ್ರೆ ಹಣ ಜಮಾ ಆಗ್ತಿದೆ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಕೂಡ ತಿಳಿಸ್ತಿದ್ರು. ಇಲ್ಲಿ ಏನಾಗ್ತಿದೆ ಅಂದ್ರೆ 2,000 ಹಣ ಬರ್ತಿದೆ, ನೀವು 4,000 ಹಣ ಒಟ್ಟಿಗೆ ಬರುತ್ತೆ ಅನ್ಕೊಂಡಿದ್ರಿ. ಆ ರೀತಿಯಾಗಿ ಆಗ್ತಿಲ್ಲ. 2,000 ಹಣ ಆದ್ರೆ ಖಾತೆಗಳಿಗೆ ಜಮಾ ಆಗ್ತಿದೆ. ಇಲ್ಲಿ ಕಾಮೆಂಟ್ಸ್ ಎಲ್ಲ ನೋಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಟುಡೇ 2000 ರಿಸೀವ್ಡ್ ಗೃಹಲಕ್ಷ್ಮಿ ಮನಿ ಫ್ರಮ್ ಬ್ಯಾಂಗ್ಳೂರು. ಈ ರೀತಿಯಾಗಿ 2,000 ಹಣ ನೋಡಿ, ಇಲ್ಲಿ 2,000 ಅಮೌಂಟ್ ಬಂದಿದೆ. ಇನ್ನೊಂದು ಕಂತು ಬಂದಿಲ್ಲ ಅಂತ ಹೇಳ್ತಿದ್ರೆ. ಒಂದೇ ಸರಿ 2 ಕಂತಿನ ಹಣ ಆದ್ರೆ ಬರ್ತಿಲ್ಲ. ಇಲ್ಲಿ ಒಂದೊಂದು ಕಂತು ಹಣ ಆದ್ರೆ ಬರ್ತಿದೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಮಾತ್ರ ಬರ್ತಿದೆ. ನಿಮಗೆ 4,000 ಬಂದಿಲ್ಲ ಅಂದ್ರೆ ನೀವು ವೇಟ್ ಮಾಡಿ, ನಿಮ್ಗೆ 2,000 ಮಾತ್ರ ಹಣ ಆದ್ರೆ ಬರಬಹುದು. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ. ವೇಟ್ ಮಾಡಿ. ಈಗ ಯಾರಿಗೆ ಬರೀ 2,000 ಹಣ ಬಂದಿದೆಯೋ ನೀವು ಏನ್ ಮಾಡ್ತೀರಾ ಅಂದ್ರೆ, ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ, ಇನ್ನೊಂದು 2,000 ಹಣ ಕೂಡ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. ಈಗ ಸದ್ಯಕ್ಕೆ ನಿಮ್ಗೆ ಹಣ ಆದ್ರೆ ಜಮಾ ಆಗಿರುವಂತದ್ದು 1 ಕಂತಿನ ಹಣ ಜಮಾ ಆಗಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ. ಈಗ ಕೆಲವರಿಗೆ ಅದು ಕೂಡ ಹಣ ಜಮಾ ಆಗಿಲ್ಲ. ಈಗ ಕೆಲವರಿಗೆ 2,000 ಆದ್ರೂ ಹಣ ಜಮಾ ಆಗಿದೆ. ಇನ್ನು ಕೆಲವರಿಗೆ 1 ಕಂತಿನ ಹಣ ಕೂಡ ಜಮಾ ಆಗಿಲ್ಲ. 2ರಲ್ಲೂ 11 ಮತ್ತು 12ನೇ ಕಂತಿನಲ್ಲಿ ವೇಟ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಶೀಘ್ರದಲ್ಲೇ ಜಮಾ ಆಗಲಿದೆ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೆ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಯಾರು ತಲೆ ಕೆಡಿಸ್ಕೋಬೇಡಿ. ಇವತ್ತು ನಿಮ್ಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಯ್ತಾ ಇಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕೆ ನಾವು ಪ್ರತಿ ವಿಡಿಯೋದಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀವಿ ಅಂದ್ರೆ, ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ರೀಚ್ ಆಗುತ್ತೆ. ನೀವು ಕಾಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ಕೆಳಗಡೆ ಕಾಮೆಂಟ್ಸ್ ಮಾಡಿದಾಗ ಗೊತ್ತಾಗುತ್ತೆ ಯಾರಿಗಣ ಬರ್ತಿದೆ ಯಾರಿಗಣ ಬರ್ತಿಲ್ಲ ಅಂತ.